ಶ್ಲೋಕದಲ್ಲಿ ನಾವು ನೋಡಿದ್ವಿ. ಇದೇ ಕೃತೆ ಧ್ಯಾಯತೋ ವಿಷ್ಣು ತ್ರೇತಾಯ ವಿಜಿತೋ ಮುಖೈ ದ್ವಾಪರೈ ಪರಿಚಯಾಯ ಕಲವು ತತ್ ಹರಿ ಕೀರ್ತನ. ಕಲಿಯುಗದಲ್ಲಿ ಕೇವಲ ಭಗವಂತನ ಹರಿ ಕೀರ್ತನ ಮಾಡೋದು. ಇದು ಸಕ್ಸೆಸ್, ನಮ್ಮ ಜೀವನದ ಸಫಲತೆ ಪಡ್ಕೊಂಡಾಗ ಇದು ಒಂದು ಬಹಳ ಮುಖ್ಯವಾಗಿರೋಂಥ ಅಂಶ. ಏನಿದು ಚೇತ ಧರ್ಮಣ. ಇದರಿಂದ ಏನಾಗುತ್ತೆ, ನಮ್ಮ ಹೃದಯ ಶುದ್ಧಿ ಆಗುತ್ತೆ, ನಮ್ಮ ಚಿತ್ತ ಶುದ್ಧಿ ಆಗುತ್ತೆ, ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ಬಹಳಷ್ಟು ಶುದ್ಧತೆಯನ್ನು ಪಡ್ಕೊಳ್ತೀವಿ ಇದರಿಂದ. ಸೊ ಈ ತರ ಇದನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಕಲ್ಮಶ ಎಲ್ಲವೂ ನಾಶ ಆಗುತ್ತೆ. ಈ ಕಲಿಯುಗದ ಕಲ್ಮಶನೇ ನಾಶ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಸುಲಭ ಉಪಾಯ ಭಗವಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು. ಅದೇ ಯುಗ ಧರ್ಮ ಕಲಿಯುಗದ ಇಲ್ಲಿ ಹೇಳ್ತಾರೆ. ಅದಕ್ಕೆ ಸತ್ಯ ತ್ರೇತ ದ್ವಾಪರ ಯುಗದಲ್ಲಿ ಬೇರೆ ಬೇರೆ ವಿಧಿಗಳಿದ್ದು, ಆದ್ರೆ ಕಲಿಯುಗದಲ್ಲಿ ಕೇವಲ ಭಗವಂತನ ಜಪ ಮಾಡೋದು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇದು ಉಪನಿಷತ್ತು, ಕಲಿಸಂತನ ಉಪನಿಷತ್ತುಗಳಲ್ಲಿ ಕೂಡ ಬರುತ್ತೆ.